ವಶೀಕರಣ ಆಗಿ ಮದುವೆ ಆದಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ಯಾರೋ ಒಬ್ಬರು ವಿಡಿಯೋ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಅವರಿಗೆ ಅಂತ. ಆದರೆ ಎಲ್ಲೂ ನಾನು ಅವ್ರ ಹೆಸರನ್ನ ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಅವರು ತುಂಬ ಸಮಸ್ಯೆಯಿಂದ ಒದ್ದಾಡಿಕೊಂಡು ಈ ಪ್ರಾಬ್ಲಮ್ನ ಫೇಸ್ ಮಾಡಿ ಇವತ್ತಿನ ದಿನ ಅವರು ಹೊರಗಡೆ ಬಂದಿದ್ದಾರೆ. ಹಾಗಾಗಿ ಇವತ್ತಿನ ವಿಡಿಯೋ ಅವರಿಗೆ ಅಂತ ಹೇಳ್ತೀನಿ. ಸೊ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಈ ಥರ ಎಷ್ಟೋ ಜನ ಕಷ್ಟದಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಸಮೇತ ಈ ವಿಡಿಯೋ ಅವರಿಗೆ ಸಹಾಯ ಆಗಲಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆಗಳು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಮದ್ದಿಡು ಕ್ರಿಯೆಗಳು ಆಗಿದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಆರಂಭಿಸೋಣ ಪ್ರಿಯ ವೀಕ್ಷಕರೇ. ನೋಡಿ, ಇಲ್ಲಿ ವಶೀಕರಣ ಆದಂತಹ ಸಂದರ್ಭದಲ್ಲಿ ಅವರಿಗೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ಅದು 100ಕ್ಕೆ 100 ಅಂತ ಹೇಳ್ತೀನಿ. ಯಾಕಂದರೆ ಎಷ್ಟೋ ಬಾರಿ ಕೆಲವೆಲ್ಲ ಜನ ಏನು ಮಾಡ್ತಾರೆ ಅಂತಂದರೆ, ಅವ್ರ ತಂದೆ ತಾಯಿಂದಿರೇ ಹೇಳ್ತಾರೆ, ಮೇಡಮ್ ನಮ್ಮ ಮಗಳು ತುಂಬ ಒಳ್ಳೆಯವಳಾಗಿದ್ದು ಇತ್ತೀಚಿನ ದಿನದಲ್ಲಿ ಯಾಕೋ ಅವಳಲ್ಲಿ ತುಂಬ ಬದಲಾವಣೆಗಳು ಬರ್ತಾ ಇದೆ, ಅದು ಯಾವ ಕಾರಣಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಅವಳಿಗೆ ಮದುವೆ ಫಿಕ್ಸ್ ಆಗಿತ್ತು, ಇದ್ದಕ್ಕಿದ್ದಂಗೆ ಅವಳು ಯಾರೋ ಇನ್ನೊಬ್ಬರ ಜೊತೆ ಪ್ರೀತಿ ಪ್ರೇಮ ಅಂತ ಹೇಳಿಬಿಟ್ಟು ಹೋಗಿ ಸಮಸ್ಯೆಗಳನ್ನು ಮಾಡ್ಕೊಂಡಿದ್ದಾಳೆ. ಈಗ ಏನೇ ಮಾಡಿದ್ರು ಅವಳು ಅದರಿಂದ ಹೊರಗಡೆ ಬರ್ತಾ ಇಲ್ಲ ಮೇಡಮ್, ಏನು ಮಾಡ್ಬೋದು ಅಂತ. ಹಾಗೇನೇ ಕೆಲವರು ಮೇಡಮ್ ಎಂಗೇಜ್ಮೆಂಟ್ ಆಗೋಗ್ಬಿಟ್ಟಿದೆ, ಎಂಗೇಜ್ಮೆಂಟ್ ಆದಮೇಲೆ ಇವಳು ಪ್ರೀತಿ ಮಾಡಿರೋ ಹುಡುಗನ ಜೊತೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ, ಇದಕ್ಕೆ ಏನು ಮಾಡ್ಬೋದು ಅಂತ. ಹಾಗೆ ಇನ್ನೂ ಕೆಲವರು ಮದುವೆ ಆದ ನಂತರ ಕೆಲವರು ಬಂದು ಕೇಳ್ತಾರೆ, ಮೇಡಮ್ ಈಗ ಅವನ ಜೊತೆ ಹೊಟ್ಟೋಗ್ಬಿಟ್ಟಿದ್ದಾಳೆ, ಈಗ ಅವಳು ಅಲ್ಲಿ ಇರೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ಹೊರಗಡೆ ಬರೋಕ್ಕೂ ಆಗ್ತಾಯಿಲ್ಲ, ಅದರ ಜೊತೆಗೆ ಅವರಿಗೆ ಗಂಡ ಹೆಂಡತಿಯರ ಮಧ್ಯೆ ತುಂಬ ಜಗಳಗಳು ಆಗ್ತಾ ಇದೆ ಮೇಡಮ್, ಇದನ್ನ ಹೇಗೆ ನಾವು ಹೊರಗಡೆ ಬರೋದು ಅಂತ ಕೆಲವರು ಕೇಳ್ತಾ ಇರ್ತಾರೆ. ಹಾಗೆ ಇನ್ನೂ ಕೆಲವರ ಪ್ರಶ್ನೆಗಳಿದೆ, ವಶೀಕರಣ ಆಗಿ ಮದುವೆ ಆಗಿಬಿಟ್ಟಿದ್ದಾರೆ ಮೇಡಮ್, ನಮಗೆ ಗೊತ್ತಾಗಲಿಲ್ಲ, ಹಲವಾರು ಸಂದರ್ಭದಲ್ಲಿ ನಾವು ಪ್ರಯತ್ನ ಪಟ್ಟೋ ಆಗಲಿಲ್ಲ, ಈಗ ವಿಚ್ಛೇದನಕ್ಕೆ ಹೊಟ್ಟೋಗ್ಬಿಟ್ಟಿದೆ, ಆದರೆ ಇವ್ರಿಗೆ ಹುಟ್ಟಿರುವ ಮಕ್ಕಳನ್ನು ನಾವೇನು ಮಾಡ್ಬೋದು ಅಂತ ಕೇಳ್ತಾರೆ. ಹಾಗೆ ಇನ್ನೂ ಕೆಲವರು ಕೇಳ್ತಾರೆ, ಮೇಡಮ್ ಇವರು ಮಕ್ಕಳು ಚೆನ್ನಾಗಿದ್ದರು, ಈಗೀಗ ಈ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ, ಅದರ ಜೊತೆಗೆ ಇವರಿಗೆ ಹುಟ್ಟಿರುವ ಮಕ್ಕಳು ಸಮೇತ ಮಾತುಗಳನ್ನು ಕೇಳ್ತಾ ಇಲ್ಲ, ಜೊತೆಗೆ ಮಕ್ಕಳಲ್ಲಿ ಸಮೇತ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ, ಏನು ಮಾಡ್ಬೋದು ಅಂತ. ನೋಡಿ, ಇವೆಲ್ಲವೂ ನಮಗೆ ಜಾತಕದಲ್ಲಿ ಗೊತ್ತಾಗುತ್ತಾ ಅಂತ ಹೇಳಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಮಗೆ ಜಾತಕದಲ್ಲಿ ಇದು ಗೊತ್ತಾಗದೇ ಇಲ್ಲ, ವಶೀಕರಣ ಇವರ ಮೇಲೆ ಆಗಿದೆಯಾ ಅಂತ.